ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಇವತ್ತಿನ ಕಾಲದಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಅಂದರೆ ಜನ ಮೈಲಿ ದೂರ ಓಡ್ತಾರೆ, ಮೂಗನ್ನು ಮುರಿತಾರೆ. ಆದರೆ ರಾಮನಗರ ಜಿಲ್ಲೆ ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲರ ಗಮನವನ್ನು ಸೆಳೀತಾ ಇದೆ, ಎಲ್ಲರಿಂದ ಮೆಚ್ಚುಗೆಯನ್ನು ಪಡಿತಾ ಇದೆ. ಪ್ರಮುಖವಾಗಿ ಗರ್ಭಿಣಿ ಮಹಿಳೆಯರು ಇಂತಹ ಆಸ್ಪತ್ರೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಇರಲಿ ಎಂಬ ಶುಭ ಆರೈಕೆಗಳನ್ನು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿಯವರು ಏನು ಈ ಒಂದು ಯೋಜನೆಯನ್ನು ಜಾರಿ ಮಾಡಿದ್ದಾರೆ, ಮಾತೃತ್ವ ಸುರಕ್ಷಾ ಅಭಿಯಾನ ಏನು ಈ ಒಂದು ಯೋಜನೆ ಜಾರಿಗೆ ಬಂದಿದೆ. ಇದು ಪ್ರತಿ ತಿಂಗಳ 9ನೇ ತಾರೀಕು ಇಡೀ ದೇಶದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಪ್ರಮುಖವಾಗಿ ಏನು ಗರ್ಭಿಣಿ ಮಹಿಳೆಯರಿರ್ತಾರೆ ಅವರಿಗೆ ಉಚಿತವಾದಂಥ ಚಿಕಿತ್ಸೆ ಜೊತೆಗೆ ಅವರಿಗೆ ಅಗತ್ಯವಿರುವಂಥ ಎಲ್ಲ ಬಗೆಯ ಪರೀಕ್ಷೆಗಳು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತೆ. ಇದು ಬಿಡದಿಯ ಬೈರಮಂಗಲ ಗ್ರಾಮದಲ್ಲಿ ಇರತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಎನ್ನುವಂಥದ್ದು ಸ್ವತಃ ಏನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಗರ್ಭಿಣಿ ಮಹಿಳೆಯರು. ಅವರು ನ್ಯೂಸ್ 18 ಜೊತೆಗೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲೇ ನಮ್ದು ಕೆಂಪೈನಪಾಳ್ಯ. ಪ್ರತಿ ತಿಂಗಳು ಮತ್ತೆ ಮದುವೆ ಆದಾಗಿಂದ ಪ್ರತಿ ತಿಂಗಳು ಆಶಾ ಕಾರ್ಯಕರ್ತರು ಮನೆ ಹತ್ರ ಬಂದು ಏನಾದರೂ ಪೀರಿಯಡ್ ನಿಂತಾದ್ಮೇಲೆ ಬಂದು ನಮಗೆ ಎಲ್ಲ ಅಪ್ಡೇಟ್ನ ಕೊಡಬೇಕು ಅಂತ ಹೇಳ್ತಾರೆ. ಫಸ್ಟು ಒನ್ ಮಂತ್ ಏನಾದರೂ ಪೀರಿಯಡ್ ಆಗಿಲ್ಲ ಅಂದ್ರೂ ಹೋಗಿ ಅವ್ರ ಹತ್ರ ಹೇಳಿದ್ರೆ ಅವರೇ ನ್ಯೂಸ್ ಕೊಟ್ಟು ಅವರೇ ಮತ್ತೆ ಚೆಕ್ ಮಾಡಿಸಿ ತಿರ್ಗಾ ಏನಾದರೂ ಕನ್ಫರ್ಮ್ ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋಕೆ ಹೇಳ್ತಾರೆ. ಕನ್ಫರ್ಮ್ ಏನಾರು ಆಗಿಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಅವರೇನೆ ನಮ್ಗೆ ಸಲಹೆ ಕೊಡ್ತಾರೆ. ಅದಾದಮೇಲೆ ನಮ್ದು ಏನಾದರೂ ಅಕಸ್ಮಾತ್ ಕನ್ಫರ್ಮ್ ಆದರೆ ಅದಕ್ಕೇನು ಬೇಕೋ ಇಂಜೆಕ್ಷನ್ TD1 TD2 ಪ್ರತಿಯೊಂದು ಇಂಜೆಕ್ಷನ್ನು ಅವರೇನೆ ಟೈಮ್ ಕರೆಕ್ಟಾಗಿ ಕೊಡಿಸ್ತಾರೆ. ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಇದೇ ಪ್ರತಿ ತಿಂಗಳು 9ನೇ ತಾರೀಕು ಬಂದು ಚೆಕಪ್ ಮಾಡಿಸ್ಬೇಕು. ಅದರಲ್ಲಿ HB ಮಾಡ್ತಾರೆ, ಬ್ಲಡ್ ಟೆಸ್ಟು, ಬ್ಲಡ್ ಏನಾದರೂ ಕಮ್ಮಿ ಬಂದರೆ ಐರನ್ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೇಳ್ತಾರೆ. ಅದನ್ನ ಬಿಟ್ಟರೆ BP ಚೆಕ್ ಮಾಡಿಸ್ತಾರೆ. ಹೈಟು ಫಸ್ಟ್ನೇ ಮಂತಲ್ಲಿ ಹೈಟು ವೆಯ್ಟು ಪ್ರತಿಯೊಂದೂ ಚೆಕ್ ಮಾಡಿಸಿ ನಮಗೆ ಯಾವ ಥರ ಬೇಕೋ ಎಲ್ಲ ಸಲಹೆ ಕೊಡ್ತಾರೆ. ಮತ್ತು ಪೌಷ್ಟಿಕ ಆಹಾರಗಳನ್ನ ತಿನ್ನೋಕ್ಕೆ ಇಲ್ಲಿ ಪ್ರತಿಯೊಂದು ಡಾಕ್ಟ್ರುಗಳು ಕೂಡ ಪ್ರತಿಯೊಂದು ಸತನೂ 9ನೇ ತಾರೀಕು ಬಂದಾದಮೇಲೆ ಮೀಟಿಂಗ್ ಮಾಡಿ ಪ್ರತಿಯೊಂದು ಸತನೂ ಪೌಷ್ಟಿಕ ಆಹಾರಗಳು ಯಾವ್ಯಾವ ಬೇಕು, ಯಾವ್ಯಾವ ಥರ ತಿನ್ನಬೇಕು, ಪ್ರತಿ ಟೈಮು ಯಾವ ಥರ ತೊಗೋಬೇಕು ಅಂತ ಎಲ್ಲ ಹೇಳ್ತಾರೆ. ಮತ್ತು ವಿಟಮಿನ್ ಮತ್ತು ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ವಿಟಮಿನ್ನು ಬೆಳಗ್ಗೆ ತೊಗೋಬೇಕು ಮತ್ತು ನೈಟು, ಐರನ್ ಟ್ಯಾಬ್ಲೆಟ್ಸು ಮಧ್ಯಾಹ್ನ ತೊಗೋಬೇಕು. ಬ್ಲಡ್ ಏನಾದರೂ ಕಮ್ಮಿ ಇದ್ದರೆ 2 ತೊಗೊಳ್ಳಿ ಅಂತಾರೆ, ಇಲ್ಲಾಂದರೆ 1 ತೊಗೊಳಕ್ಕೆ ಹೇಳ್ತಾರೆ. ಸರ್ಕಾರದ ಯೋಜನೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ಪ್ರೈವೇಟ್ಗಿಂತ ಹೋಲಿಸ್ಕೊಂಡ್ರೆ ಗೌರ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಮಂತಲ್ಲೂ ಅವರೇ ಕರೆದು ನಮಗೆ ಸಲಹೆ ಕೊಟ್ಟು ಪ್ರತಿಯೊಂದು ಏನು ಸ್ಪೆಸಿಲಿಟಿ ಇಲ್ಲ ಅಂತ ಅನ್ನೋ ಥರ ಇಲ್ಲ. ಪ್ರೈವೇಟ್ಗಿಂತ ಗೌರ್ಮೆಂಟಲ್ಲೇ ಇನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೈರಮಂಗಲದಲ್ಲಿ ನಾನು ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವಿವತ್ತು ಅಂದರೆ 9ನೇ ತಾರೀಕು ಪ್ರಧಾನಮಂತ್ರಿ ಸುರಕ್ಷಾತ ಮಾತೃತ್ವ ಅಭಿಯಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ದೇಶಾದ್ಯಂತ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮತ್ತು ಜನರಲ್ ಆಸ್ಪತ್ರೆ, ಡಿಸ್ಟ್ರಿಕ್ಟ್ ಆಸ್ಪತ್ರೆಗಳಲ್ಲಿ 9ನೇ ತಾರೀಕೆ ಪ್ರತಿ ತಿಂಗಳು ನಡೆಯುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೆ ಪೂರ್ತಿಯಾಗಿ ಫ್ರೀಯಾಗಿ ಎಲ್ಲ ಚೆಕಪ್ ಮಾಡ್ತೀವಿ. ರಕ್ತ ಪರೀಕ್ಷೆ ಫ್ರೀಯಾಗಿ ಮಾಡ್ತೀವಿ ಮತ್ತು ಇಲ್ಲಿ ಟ್ರೀಟ್ಮೆಂಟು ಸಹ ಫ್ರೀಯಾಗಿ ಕೊಡ್ತೀವಿ. ₹1 ಸಹ ಯಾರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡೋದಿಲ್ಲ. ಎಷ್ಟು ಜನ ಬರ್ತಾರೆ ನಮಗೆ ಪ್ರತಿ ತಿಂಗಳು 52ರಿಂದ 55 ಜನದಷ್ಟು ಪ್ರೆಗ್ನೆಂಟ್ ವಿಮೆನ್ ಬರ್ತಾರೆ. ನಾವು ಬಿಡದಿ ಹೋಬಳಿ ಬೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ, ನಮ್ಮದು 24/7 PHC. ನಮ್ದು ಅಕ್ಕಪಕ್ಕ 3 PHC ಇದೆ, MG ಪಾಳ್ಯ ಮತ್ತು ಕರೇನಹಳ್ಳಿ ಮತ್ತು ಇಟ್ಟಮಾಡು PHC ಇಂದಾನು. ಯಾಕಂದರೆ ಅವ್ರ ಆಸ್ಪತ್ರೆಯಲ್ಲಿ 24/7 PHC ಅಲ್ಲದೆ ಇರೋದ್ರಿಂದ ನಮ್ಮದು 24/7 PHC ಆದ್ರಿಂದ ನಾವಿಲ್ಲಿ ಡೆಲಿವರೀಸ್ ಕಂಡಕ್ಟ್ ಮಾಡ್ತೀವಿ. ಆದ್ದರಿಂದ ಆ ಏರಿಯಾದವರು ಪ್ರೆಗ್ನೆಂಟ್ ವಿಮೆನ್ ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಅಂದ್ರೆ ಮೇಡಮ್, ಈಗ ಗೌರ್ಮೆಂಟ್ ಆಸ್ಪತ್ರೆಗಳ ಬಗ್ಗೆ ಇರುವಂತ ನಿರ್ಲಕ್ಷ್ಯದ ನಡುವೆ ಈ ರೀತಿ ಯಶಸ್ವಿಯಾಗಿ ನಡೀತಾ ಇದೆ. ಏನ್ ಹೇಳ್ತೀರಿ ಜನಗಳಿಗೆ?
ಆ್ಯಕ್ಚುಲಿ ನಮ್ಮದು 1 ರೂಪಾಯಿನೂ ತಗೊಳ್ದೆ ನಾವು ಪ್ರೈವೇಟ್ ಆಸ್ಪತ್ರೆಗಿಂತ ಇನ್ನೂ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳನ್ನ ನಾವು ಆ್ಯಕ್ಚುಲಿ ಚೆನ್ನಾಗಿ ನಡೆಸ್ತೀವಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಅದಲ್ಲದೆ ನಮ್ಮ ಆಶಾ ವರ್ಕರ್ಸು ಪ್ರತಿದಿನ ವಾರದಲ್ಲಿ 2 ದಿನ ಆದ್ರೂ ಗರ್ಭಿಣಿ ಸ್ತ್ರೀಯರಿಗೆ ಮನೆಗೆ ಹೋಗಿ ಏನೇನು ಊಟ ಮಾಡಬೇಕು, ಅಕಸ್ಮಾತ್ ಕೆಲವ್ರಿಗೆ ಯಾರಿಗೂ ವಾಂತಿ ಆಗ್ತಿರುತ್ತೆ, ಅವ್ರು ಏನೇನು ಊಟ ತಿನ್ನಬೇಕು, ಏನೇನು ತಿನ್ನಬಾರ್ದು, ಏನು ಮೆಡಿಸಿನ್ ತೊಗೋಬೇಕು ಅಂತ ರೆಗ್ಯುಲರಾಗಿ ಚೆಕ್ ಮಾಡ್ತಾನೆ ಇರ್ತಾರೆ. ಸೊ ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಜನರಲ್ ಈ ಥರ ಫಸ್ಟೇ ಬಂದ್ಬಿಟ್ಟಿದೆ ಮೈಂಡಿಗೆ. ಈಗ ಇದನ್ನೆಲ್ಲ ಚೇಂಜ್ ಮಾಡ್ಬೇಕು, ಜನರಲ್ ಆ ಥರ ಇರುವಂಥ ಮನೋಭಾವನೆನ ಚೇಂಜ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ, ಚೆನ್ನಾಗಿ ನಡೆಸ್ತಾ ಇದ್ದೀವಿ ಕಾರ್ಯಕ್ರಮನ. ನೀವೆಲ್ಲ ನಮ್ಮ PHC ನೋಡಬಹುದು, ತುಂಬ ಚೆನ್ನಾಗಿದೆ PHC. ಎಲ್ಲ ಫೆಸಿಲಿಟಿ ಸಹ ನಮ್ಮ ಹತ್ರ ಇದೆ, ಪ್ರತಿಯೊಂದು ಮೆಡಿಸಿನ್ಸು ಸಹ ಅವೈಲೇಬಲ್ ಇದೆ, ಟೆಸ್ಟ್ಸು ಎಲ್ಲ ಇಲ್ಲೇ ಮಾಡ್ತೀವಿ, ಫ್ರೀಯಾಗಿ ಮಾಡ್ತೀವಿ. ಆದ್ದರಿಂದ ಎಲ್ಲರೂ ಬಂದು ಈ ಸವಲತ್ತನ್ನು ಪೂರ್ತಿ ಫ್ರೀಯಾಗಿರುತ್ತೆ, ಎಲ್ಲರೂ ಬಂದು ಈ ಸವಲತ್ತುಗಳನ್ನ ತಗೊಳ್ಬೇಕು. ಅಂದರೆ ಏನು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿ ಮಾಡಿದೆ. ಪ್ರಮುಖವಾಗಿ ಏನು ಗರ್ಭಿಣಿ ಮಹಿಳೆಯರು ಖಾಸಗಿ ಆಸ್ಪತ್ರೆಯ ಮೊರೆ ಹೋಗ್ತಾರೆ, ಅಂದರೆ ಉಳ್ಳವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಬಡ ಜನರ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂತಹ ಸೌಲಭ್ಯ ಗರ್ಭಿಣಿಯರಿಗೆ ಸಿಗಬೇಕು ಎನ್ನುವಂಥ ದೂರದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಭೈರಮಂಗಲ ಗ್ರಾಮದ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರತಿ ತಿಂಗಳು ಸರಿಸುಮಾರು 40ರಿಂದ 50 ಜನ ಗರ್ಭಿಣಿ ಮಹಿಳೆಯರು ಬಂದು ಚಿಕಿತ್ಸೆಯನ್ನು ಪಡಿತಾರೆ. ಜೊತೆಗೆ ತಮಗೆ ಅಗತ್ಯವಿರುವಂಥ ಪರೀಕ್ಷೆಗಳನ್ನು ಕೂಡ ಮಾಡಿಸ್ಕೊಳ್ತಾರೆ. ಇದು ಬಹಳ ದೊಡ್ಡ ಮಟ್ಟದ ಯಶಸ್ವಿ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಕಡಿಮೆ, ಚಿಕಿತ್ಸೆ ಸರಿಯಾಗಿ ಸಿಗೋದಿಲ್ಲ, ಶುಚಿತ್ವ ಇರೋದಿಲ್ಲ. ಬದಲಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ನಮಗೆ ಚಿಕಿತ್ಸೆ ಬೇಕು ಎನ್ನುವಂಥ ಜನರ ಮಧ್ಯೆ ಇವತ್ತು ರಾಮನಗರ ಜಿಲ್ಲೆಯ ಏನು ಗ್ರಾಮಾಂತರ ಭಾಗದಲ್ಲಿ ಇರತಕ್ಕಂಥ ಭೈರಮಂಗಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಇನ್ನು ಪ್ರತಿ ದಿನವೂ ಕೂಡ ಆ ಭಾಗದ ಆಶಾ ಕಾರ್ಯಕರ್ತರು ಬಹಳ ಪ್ರಮುಖವಾದಂಥ ಏನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಜೊತೆಗೆ ಅವರ ಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ನಾನು 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಆಶಾ ವರ್ಕರ್ ಕೆಲಸ ಆಗಿ. ಮತ್ತು ಪ್ರತಿ ತಿಂಗಳು 9ನೇ ತಾರೀಕು ಮತ್ತು 24ನೇ ತಾರೀಕು EPMSM ಅಂತ ಪ್ರೋಗ್ರಾಮ್ ಮಾಡ್ತಿದ್ವಿ. 9ನೇ ತಾರೀಕು ನಾರ್ಮಲ್ ಗರ್ಭಿಣಿಯರನ್ನ ಕರ್ಕೊಂಡು ಚೆಕಪ್ ಮಾಡಿಸ್ತೀವಿ. ಮತ್ತು 24 ಅಂತಂದರೆ ಗಂಡಾಂತ ಗರ್ಭಿಣಿಯರನ್ನ ಏನ್ಸಿಗಳನ್ನ ಕರ್ಕೊಬಂದು ತಪಾಸಣೆ ಮಾಡಿಸ್ತೀವಿ. ಅವ್ರಿಗೆ ತೂಕುತವಿಂದ BP ಬ್ಲಡ್ ತವಿಂದನೂ ಎಲ್ಲ ತಪಾಸಣೆ ಮಾಡಿಸಿ ಬ್ಲಡ್ ಏನಾದರೂ ಕಮ್ಮಿ ಇತ್ತು ಅಂದರೆ ಅವ್ರಿಗೆ ಐರನ್ ಸುಕ್ರೋಸ್ ಜೊತೆಗೆ ಕ್ಯಾಲ್ಸಿಯಂ ಮಾತ್ರೆ ಮತ್ತು ಐರನ್ ಮಾತ್ರೆ ನೀಡಲಾಗ್ತಿರ್ತದೆ. ಮತ್ತು ಅವ್ರಿಗೆ ಏನಾದ್ರು ಹೆಚ್ಚಿನ ಆರೈಕೆ ಪೌಷ್ಟಿಕ ಆಹಾರದ ಬಗ್ಗೆ ಹೇಳ್ತೀವಿ. ಮತ್ತು ಹೆರಿಗೆ ಸಿದ್ಧತೆ ಬಗ್ಗೆ ಹೇಳ್ತೀವಿ. ಹೆರಿಗೆ ಆದಮೇಲೆ ಮಗುವಿನ ಆರೈಕೆ ಬಗ್ಗೆ ಹೇಳ್ತೀವಿ. ಮಗು ಯಾವ ಟೈಮಲ್ಲಿ ಯಾವ್ಯಾವ ಥರ ಬೆಳವಣಿಗೆ ಆಗಬೇಕು ಅಂತ, ಮತ್ತು ಯಾವ್ಯಾವ ತಿಂಗಳಲ್ಲಿ ಏನೇನು ಇಂಜೆಕ್ಷನ್ ಹಾಕಿಸ್ಬೇಕು ಅಂದ್ಬಿಟ್ಟು ಹಾಕಿಸ್ಕೊಡ್ತೀವಿ. ಗರ್ಭಿಣಿಯರಂದ್ರೆ 35 ಜನ ಬರ್ತಾರೆ ಸರ್ ತಿಂಗಳಿಗೆ. ಇದು ಸ್ವತಃ ಗರ್ಭಿಣಿ ಮಹಿಳೆಯರು ನ್ಯೂಸ್ 18 ಜೊತೆಗೆ ಮಾತನಾಡಿ ಹೇಳಿದ್ದಾರೆ. ಅಂದರೆ ಓರ್ವ ಯುವತಿ ಮಹಿಳೆ ಗರ್ಭಾವಸ್ಥೆ ಆದಂಥ ಸಂದರ್ಭದಲ್ಲಿ ಅವರ ಮಾಹಿತಿಯನ್ನು ಕಲೆ ಹಾಕಿ ಪ್ರತಿದಿನವೂ ಕೂಡ ಅವರ ಸಂಪರ್ಕದಲ್ಲಿದ್ದು ಅವರಿಗೆ ಬೇಕಾದಂಥ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಆರೋಗ್ಯದ ದೃಷ್ಟಿಯಿಂದ ಆ ಎಲ್ಲ ವ್ಯವಸ್ಥೆಯನ್ನು ಆಸ್ಪತ್ರೆಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಆಶಾ ಕಾರ್ಯಕರ್ತೆಯರು ಪ್ರಮುಖವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಸ್ವತಃ ಏನು ಗರ್ಭಿಣಿ ಮಹಿಳೆಯರು ಹೇಳಿದ್ದಾರೆ. ಜೊತೆಗೆ ಆಸ್ಪತ್ರೆಯ ವೈದ್ಯರಾಗಿರುವಂಥ ರಶ್ಮಿಯವರು ಕೂಡ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೇಂದ್ರ ಸರ್ಕಾರದ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ. ಪ್ರಮುಖವಾಗಿ ಗರ್ಭಿಣಿ ಮಹಿಳೆಯರಿಗೆ ಆದಂಥ ಈ ಒಂದು ಯೋಜನೆ ರಾಮನಗರ ಜಿಲ್ಲೆಯ ಭೈರಮಂಗಲ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇಂತಹ ಕಾರ್ಯಕ್ರಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ
ನಡಿಬೇಕು, ನಡೀಲಿ, ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಎನ್ನುವಂಥ ಮಾತನ್ನು ಗರ್ಭಿಣಿ ಮಹಿಳೆಯರು ಯಾರು ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.